ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಸ್ರೋ ಸಾಧನೆಯ ಆದಿಯಲ್ಲಿ ಈ ಪುಸ್ತಕದ 3ನೇ ಸರಣಿಕೆಯನ್ನು ತಮ್ಮ ಮುಂದೆ ಓದುತ್ತೇನೆ. ಭಾರತದ ಹೆಮ್ಮೆಯ ಉಪಗ್ರಹಗಳಾದ ಚಂದ್ರಯಾನ 1, ಚಂದ್ರಯಾನ 2 ಹಾಗೂ ಮಂಗಳಯಾನ ಉಪಗ್ರಹಗಳನ್ನು ಸಹ ಈ ಕೇಂದ್ರದಿಂದಲೇ ಉಡಾವಣೆ ಮಾಡಲಾಯಿತು. ಅಷ್ಟೇ ಅಲ್ಲದೆ ಬೇರೆ ದೇಶಗಳ ಉಪಗ್ರಹಗಳನ್ನು ಈ ಕೇಂದ್ರದಿಂದ ಉಡಾವಣೆ ಮಾಡಲಾಗಿದೆ. ವಿವಿಧ ದೇಶಗಳ 104 ಉಪಗ್ರಹಗಳನ್ನು ಒಂದೇ ರಾಕೆಟ್ನಲ್ಲಿ ಉಡಾವಣೆ ಮಾಡಿ ಅಭೂತಪೂರ್ವವಾದ ದಾಖಲೆಯನ್ನು ಅಂದು ಈ ಕೇಂದ್ರವು ಸೃಷ್ಟಿಸಿದೆ. ರಾಕೆಟ್ ಉಡಾವಣೆ ಮಾಡುವಾಗ ಉಪಗ್ರಹ ಹಾಗೂ ರಾಕೆಟ್ಗಳಿಗೆ ಅವಶ್ಯಕವಾಗಿರುವ ಅತಿ ಕ್ಲಿಷ್ಟ ಸೌಲಭ್ಯಗಳನ್ನು ನೀಡುವುದು ರಾಕೆಟ್ಟಿನ ಸಾಲಿಡ್ ಪ್ರೊಪೆಲೆಂಟ್ ಬೂಸ್ಟರ್ ಎಂದು ಕರೆಯಲಾಗುವ ಘನ ಇಂಧನದ ರಾಕೆಟ್ನ ಆರಂಭಿಕ ಹಂತಗಳನ್ನು ತಯಾರಿಸುವುದು ಹಾಗೂ ಘನ ರಾಕೆಟ್ ಮೋಟಾರುಗಳನ್ನು ಪರೀಕ್ಷಿಸುವುದು ಈ ಕೇಂದ್ರದ ಕಾರ್ಯಗಳಾಗಿವೆ. ಚಿತ್ರ 6 ಶ್ರೀಹರಿಕೋಟಾದಲ್ಲಿರುವ ಉಡಾವಣಾ ಕೇಂದ್ರ. ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಆ್ಯಂಡ್ ಕಮಾಂಡ್ ನೆಟ್ವರ್ಕ್ ಇಸ್ಟ್ರ್ಯಾಕ್. ಒಮ್ಮೆ ಉಪಗ್ರಹವನ್ನು ಉಡಾವಣೆ ಮಾಡಿ ಭೂಮಿಯ ಯಾವುದಾದರೂ ಒಂದು ಕಕ್ಷೆಯಲ್ಲಿರಿಸಿದ ಮೇಲೆ ಅದರೊಡನೆ ನಿಯಂತ್ರಣ ಕೇಂದ್ರವು ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಳ್ಳಲಾಗುವುದು. ಉಪಗ್ರಹವನ್ನು ನಿರಂತರವಾಗಿ ಪರೀಕ್ಷಿಸುವ ಕಾರ್ಯವನ್ನು ಟ್ರ್ಯಾಕಿಂಗ್ ಎನ್ನಲಾಗುವುದು. ಉಪಗ್ರಹದ ವಿವಿಧ ಭಾಗಗಳಿಂದ ಹಲವಾರು ಮಾಹಿತಿಗಳನ್ನು ಪಡೆದು ಅದು ಸುಸ್ಥಿತಿಯಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಈ ಮಾಹಿತಿಗೆ ಟೆಲಿಮೆಟ್ರಿ ಎಂದು ಕರೆಯಲಾಗುವುದು. ಭೂಮಿಯಿಂದ ಉಪಗ್ರಹಗಳಿಗೆ ಅವಶ್ಯಕವಾದ ಸೂಚನೆಗಳನ್ನು ನೀಡಿ ಅದನ್ನು ನಿಯಂತ್ರಿಸಲಾಗುತ್ತದೆ. ಇದಕ್ಕೆ ಟೆಲಿಕಮಾಂಡ್ ವ್ಯವಸ್ಥೆ ಎನ್ನಲಾಗುವುದು. ಬಾಹ್ಯಾಕಾಶದಲ್ಲಿರುವ ದೂರಸಂವೇದಿ ಉಪಗ್ರಹಗಳ ಜಾಡನ್ನು ಹಿಡಿಯುತ್ತಾ ಟ್ರ್ಯಾಕಿಂಗ್, ಅವುಗಳ ಟೆಲಿಮೆಟ್ರಿ ಮಾಹಿತಿ ಪಡೆದು ಸೂಕ್ತವಾದ ಕಮಾಂಡ್ಗಳನ್ನು ಕಳಿಸುವುದು ಇಸ್ಟ್ರಾಕ್ನ ಕಾರ್ಯವಾಗಿದೆ. ಭಾರತದ ದೂರಸಂವೇದಿ ಉಪಗ್ರಹಗಳನ್ನು ಹೀಗೆ ನಿಯಂತ್ರಿಸಲು ಇಸ್ಟ್ರಾಕ್ ಸಂಸ್ಥೆಯು ಬೆಂಗಳೂರು, ಲಕ್ನೋ, ಶ್ರೀಹರಿಕೋಟಾ, ಪೋರ್ಟ್ ಬ್ಲೇರ್, ತಿರುವನಂತಪುರಂ, ಮಾರಿಷಸ್, ಬ್ರೂನೆ, ಇಂಡೋನೇಷಿಯಾ ಮೊದಲಾದ ಕಡೆ ನಿಯಂತ್ರಣ ಕೇಂದ್ರಗಳನ್ನು ಸ್ಥಾಪಿಸಿದೆ. ಈ ಕೇಂದ್ರಗಳು ದೂರ ಸಂವೇದಿ ಉಪಗ್ರಹಗಳನ್ನಷ್ಟೇ ಅಲ್ಲದೆ ಅಂತರ್ಗ್ರಹ ಅಭಿಯಾನಗಳ ಉಪಗ್ರಹಗಳನ್ನು ಸಹ ನಿಯಂತ್ರಿಸಲು ಉಪಯುಕ್ತವಾಗಿವೆ. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ MCF. ಇಸ್ರೋದ ಭೂಸ್ಥಿರ ಉಪಗ್ರಹಗಳನ್ನು ಟ್ರ್ಯಾಕ್ ಮಾಡಿ ಅವುಗಳ ಟೆಲಿಮೆಟ್ರಿ ಡಾಟಾ ಪಡೆದು ಅವುಗಳನ್ನು ನಿಯಂತ್ರಿಸಲು ಅವಶ್ಯಕ ಟೆಲಿಕಮಾಂಡ್ಗಳನ್ನು ನೀಡಲು MCF ಘಟಕವು ಕರ್ನಾಟಕದ ಹಾಸನ ಹಾಗೂ ಮಧ್ಯಪ್ರದೇಶದ ಭೋಪಾಲ್ಗಳಲ್ಲಿ ನಿಯಂತ್ರಣ ಕೇಂದ್ರಗಳನ್ನು ಸ್ಥಾಪಿಸಿದೆ. ಇವು ಕಕ್ಷೆಯಲ್ಲಿರುವ ಇನ್ಸ್ಯಾಟ್, ಜಿಸ್ಯಾಟ್ ಹಾಗೂ ಪಥನಿರ್ದೇಶನ ಉಪಗ್ರಹಗಳನ್ನು ನಿರಂತರವಾಗಿ ಗಮನಿಸುತ್ತಾ ಅವುಗಳನ್ನು ಸುಸ್ಥಿತಿಯಲ್ಲಿ ಇಡುತ್ತಾ ಅವುಗಳಿಂದ ಅವಶ್ಯಕ ಮಾಹಿತಿಯನ್ನು ಪಡೆಯುತ್ತವೆ. ಈ ಉಪಗ್ರಹಗಳ ನಿಯಂತ್ರಣ ಕಾರ್ಯದೊಂದಿಗೆ ಉಪಗ್ರಹಗಳ ಕಕ್ಷೆಯಲ್ಲಿರುವಾಗ ಅವುಗಳಲ್ಲಿ ಅಳವಡಿಸಲಾಗುವ ಪೇಲೋಡ್ ವ್ಯವಸ್ಥೆಗಳನ್ನು ಪರೀಕ್ಷಿಸುವುದು ಹಾಗೂ ಪೇಲೋಡ್ಗಳ ಕಾರ್ಯವನ್ನು ನಿರ್ವಹಿಸುವುದು ನಿಯಂತ್ರಣ ಕೇಂದ್ರದ ಕಾರ್ಯವಾಗಿದೆ. ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ NRSC. ದೂರಸಂವೇದಿ ಉಪಗ್ರಹಗಳು ಭೂಮಿಯ ವಿವಿಧ ಭಾಗಗಳನ್ನು ವಿವಿಧ ತರಂಗುಚ್ಚಗಳಲ್ಲಿ ಚಿತ್ರಗಳನ್ನು ತೆಗೆದು ಭೂಮಿಗೆ ಕಳಿಸುತ್ತವೆ. ಈ ಚಿತ್ರಗಳಿಂದ ದೊರೆಯುವ ಮಾಹಿತಿಯು ರೈತರಿಗೆ, ಮೀನುಗಾರರಿಗೆ ಹಾಗೂ ಸರ್ಕಾರದ ವಿವಿಧ ಭಾಗಗಳಿಗೆ ಉಪಯುಕ್ತವಾಗುತ್ತವೆ. ಇಂತಹ ಚಿತ್ರಗಳನ್ನು ಸೂಕ್ತ ರೀತಿಯಲ್ಲಿ ಸಂಸ್ಕರಿಸಿ ಉಪಯುಕ್ತವಾಗುವಂತೆ ಮಾಡುವುದು ತೆಲಂಗಾಣದ ಹೈದರಾಬಾದಿನಲ್ಲಿರುವ NRSC ಕೇಂದ್ರದ ಕಾರ್ಯವಾಗಿದೆ. ದೇಶದ ಬಹುತೇಕ ರಾಜ್ಯಗಳಲ್ಲಿ ರೀಜನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ಗಳನ್ನು ಸ್ಥಾಪಿಸಿ ಆ ಪ್ರದೇಶಗಳಿಗೆ ಬೇಕಾಗುವ ರೀತಿಯಲ್ಲಿ ಮಾಹಿತಿಯನ್ನು ಸಂಸ್ಕರಿಸಿ ಅಲ್ಲಿನ ಸಂಸ್ಥೆಗಳಿಗೆ ನೀಡಲಾಗುತ್ತಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ IIRS. ಉಪಗ್ರಹದಿಂದ ದೊರೆತ ಚಿತ್ರಗಳನ್ನು ವಿಶ್ಲೇಷಿಸುವುದು ಸುಲಭದ ಕಾರ್ಯವಲ್ಲ. ಅದಕ್ಕಾಗಿ ಭೂಮಿಯ ಬಗ್ಗೆ
ಹಾಗೂ ದೂರ ಸಂವೇದಿ ಚಿತ್ರಗಳ ಬಗ್ಗೆ ಅಪಾರ ಜ್ಞಾನ ಇರಬೇಕು. ಈ ನಿಟ್ಟಿನಲ್ಲಿ ವಿಜ್ಞಾನಿಗಳಿಗೆ ತರಬೇತಿ ನೀಡುವುದು ಉತ್ತರಾಖಂಡದ ಡೆಹ್ರಾಡೂನಿನಲ್ಲಿರುವ IIRS ಸಂಸ್ಥೆಯ ಧ್ಯೇಯವಾಗಿದೆ. ವಿಶ್ವಸಂಸ್ಥೆಯ ಅಧೀನದಲ್ಲಿ ಬರುವ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಉಪಗ್ರಹ ತೆಗೆಯುವ ಚಿತ್ರಗಳನ್ನು ವಿಶ್ಲೇಷಿಸುವ ತಂತ್ರಗಳಿಗೆ ಸಂಬಂಧಿಸಿದ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಈ ಸಂಸ್ಥೆಯು ಕೈಗೊಂಡಿದೆ. ವಿವಿಧ ಹಂತದ ಯುವ ವಿಜ್ಞಾನಿಗಳಿಗೆ ಹಾಗೂ ಪದವೀಧರರಿಗೆ, ಸಂಶೋಧಕರಿಗೆ 1 ವಾರದಿಂದ 2 ವರ್ಷಗಳವರೆಗೆ ಕಾಲಾವಧಿಯ ವಿಭಿನ್ನ ಶೈಕ್ಷಣಿಕ ಪಠ್ಯಕ್ರಮವನ್ನು ರೂಪಿಸಲಾಗಿದೆ. ಉತ್ತರಾಖಂಡ ರಾಜ್ಯದ ಡೆಹ್ರಾಡೂನಿನಲ್ಲಿ ಈ ಸಂಸ್ಥೆಯು ಸ್ಥಾಪಿಸಲ್ಪಟ್ಟಿದೆ. ಡೆವಲಪ್ಮೆಂಟಲ್ ಆ್ಯಂಡ್ ಎಜುಕೇಷನಲ್ ಕಮ್ಯುನಿಕೇಷನ್ ಯೂನಿಟ್ DECU ಭಾರತೀಯ ಉಪಗ್ರಹಗಳ, ಅದರಲ್ಲೂ ಸಂವಹನ ಉಪಗ್ರಹಗಳನ್ನು ಅತಿ ಹೆಚ್ಚು ಜನಸಾಮಾನ್ಯರಿಗೆ ಉಪಯೋಗವಾಗುವಂತೆ ಮಾಡುವುದು ಈ ಘಟಕದ ಉದ್ದೇಶವಾಗಿದೆ. ಇದನ್ನು ಗುಜರಾತಿನ ಅಹಮದಾಬಾದಿನಲ್ಲಿ ಸ್ಥಾಪಿಸಲಾಗಿದೆ. ವಿದ್ಯಾರ್ಥಿ ಹಾಗೂ ಜನಸಾಮಾನ್ಯರಿಗಾಗಿ ಟೆಲಿಮೆಡಿಸಿನ್, ಟೆಲಿ ಎಜುಕೇಷನ್ ಮೊದಲಾದ ಯೋಜನೆಗಳನ್ನು ಜಾರಿಗೊಳಿಸುವುದು ಈ ಕೇಂದ್ರದ ಧ್ಯೇಯವಾಗಿದೆ. ಇಸ್ರೋ ಕಾರ್ಯಗಳಿಂದ ಭಾರತೀಯರು ಹೇಗೆಲ್ಲ ಉಪಯೋಗಗಳನ್ನು ಪಡೆಯಬಹುದು ಎಂಬುದನ್ನು ಸೂಕ್ತ ಮಲ್ಟಿಮೀಡಿಯಾ ಮಾಧ್ಯಮಗಳ ಮೂಲಕ ತಿಳಿಸುವ ಹಲವಾರು ಯೋಜನೆಗಳನ್ನು ಈ ಕೇಂದ್ರ ಕೈಗೊಂಡಿದೆ. ಇಸ್ರೋ ಸಾಧನೆಗಳು. 1962ರಲ್ಲಿ ಹೋಮಿ ಜಹಂಗೀರ್ ಬಾಬಾ ಅವರ ಅಧ್ಯಕ್ಷತೆಯ ಅಣು ವಿದ್ಯುತ್ ಇಲಾಖೆಯ ಅಡಿಯಲ್ಲಿ ವಿಕ್ರಮ್ ಸಾರಾಭಾಯಿಯವರ ಮುಂದಾಳತ್ವದಲ್ಲಿ ಆರಂಭವಾದ ಭಾರತೀಯ ಸಂಶೋಧನೆಯು ನಂತರ 1969ರಲ್ಲಿ ಪ್ರತ್ಯೇಕ ಇಲಾಖೆಯಾಗಿ ರೂಪುಗೊಂಡಿತು. ನಂತರದ ದಶಕಗಳಲ್ಲಿ ಮಾಡಿದ ಸಾಧನೆಗಳು ಭಾರತದ ವೈಜ್ಞಾನಿಕ ಕ್ಷೇತ್ರದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿವೆ. ವಿಕ್ರಮ್ ಸಾರಾಭಾಯಿ ನಂತರದ ಪ್ರೊಫೆಸರ್ MGK ಮೆನನ್, ಪ್ರೊಫೆಸರ್ ಸತೀಶ್ ಧವನ್, ಪ್ರೊಫೆಸರ್ UR ರಾವ್, ಡಾಕ್ಟರ್ K ಕಸ್ತೂರಿರಂಗನ್, ಶ್ರೀ ಮಾಧವನ್ ನಾಯರ್, ಡಾಕ್ಟರ್ K ರಾಧಾಕೃಷ್ಣನ್, ಶ್ರೀ S ಕಿರಣ್ ಕುಮಾರ್, ಡಾಕ್ಟರ್ K ಶಿವನ್ ಹಾಗೂ ಇಂದಿನ ಶ್ರೀ S ಸೋಮನಾಥ್ ಅವರುಗಳು ಇಸ್ರೋ ಸಂಸ್ಥೆಯ ಸಂಸ್ಕೃತಿಯನ್ನು ವಿಶಿಷ್ಟವಾಗಿ ವಿಭಿನ್ನವಾಗಿ ರೂಪಿಸಿ ನಡೆಸಿಕೊಂಡು ಬಂದಿದ್ದಾರೆ. ಅವರುಗಳ ಅದ್ಭುತ ನಾಯಕತ್ವದಲ್ಲಿ ಇಸ್ರೋ ಸಾಧನೆಗಳು ಅದ್ವಿತೀಯವಾಗಿವೆ. 1975ರಲ್ಲಿ ಭಾರತದ ಮೊದಲ ಯಶಸ್ವಿ ಉಪಗ್ರಹ ಆರ್ಯಭಟದಿಂದ ಹಿಡಿದು ಇತ್ತೀಚಿನ EOS 4 ಉಪಗ್ರಹದ ಯಶಸ್ವಿ ಉಡಾವಣೆಯವರೆಗೆ ಇಸ್ರೋ ಸಾಧಿಸಿರುವ ವಿಕ್ರಮಗಳು ಅಪಾರ. ಸಾರಾಭಾಯಿಯವರು ಹಾಕಿಕೊಟ್ಟ ಹಾದಿಯಲ್ಲಿಯೇ ಕ್ರಮಿಸಿದ ಇಸ್ರೋ ಹಲವಾರು ಬಗೆಯ ಉಪಗ್ರಹಗಳನ್ನು ಹಾಗೂ ಅವುಗಳನ್ನು ಬಾಹ್ಯಾಕಾಶಕ್ಕೆ ತಲುಪಿಸುವ ರಾಕೆಟ್ಗಳನ್ನು ಯಶಸ್ವಿಯಾಗಿ ವಿನ್ಯಾಸಿಸಿ ಅಭಿವೃದ್ಧಿ ಮಾಡಿ ದೇಶಕ್ಕೆ ಅರ್ಪಿಸಿದೆ. ಈಗಿನ ದಿನಗಳಲ್ಲಿ ಉಪಗ್ರಹ ನಮ್ಮ ಜೀವನದ ಪ್ರತಿಯೊಂದು ವಿಷಯಕ್ಕೂ ಅವಶ್ಯಕವಾಗಿದೆ. ಟಿವಿ, ದೂರವಾಣಿ, ದೂರ ಸಂವೇದನೆ, ಹವಾಮಾನ ಮುನ್ಸೂಚನೆ, ಸಂಪರ್ಕ, ಪಥನಿರ್ದೇಶನ, ರಕ್ಷಣೆ ಮೊದಲಾದ ಎಲ್ಲವುಗಳಿಗೂ ಉಪಗ್ರಹಗಳು ಅವಶ್ಯಕವಾಗಿವೆ. ಅಷ್ಟೇ ಅಲ್ಲದೆ ಬಾಹ್ಯಾಕಾಶದಲ್ಲಿ ಸಂಶೋಧನೆ ಹಾಗೂ ಅಂತರ್ಗ್ರಹ ಅಭಿಯಾನಗಳನ್ನು ಸಹ ಇಸ್ರೋ ಕೈಗೊಂಡಿದೆ. ಈ ವಿವಿಧ ಉಪಯೋಗ ಹಾಗೂ ಅಭಿಯಾನಗಳಿಗೆ ವಿವಿಧ ಉಪಗ್ರಹಗಳನ್ನು ತಯಾರಿಸಲಾಗಿದೆ. ಅವುಗಳಲ್ಲಿ ಪ್ರಮುಖವಾದವು ಸಂಪರ್ಕ ಹಾಗೂ ಸಂವಹನೆಗಾಗಿ ಇನ್ಸ್ಯಾಟ್ ಹಾಗೂ ಜಿಸ್ಯಾಟ್ ಉಪಗ್ರಹಗಳು, ದೇಶದ ಅಭಿವೃದ್ಧಿಗಾಗಿ IRS, ರಿಸೋರ್ಸರ್ಸ್ಯಾಟ್, ಕಾರ್ಟೋಸ್ಯಾಟ್ ಮೊದಲಾದ ದೂರ ಸಂವೇದಿ ಉಪಗ್ರಹಗಳು, ಖಗೋಳ ವಿಜ್ಞಾನದ ಪ್ರಯೋಗಗಳಿಗಾಗಿ ಅಸ್ಟ್ರೋಸ್ಯಾಟ್ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಕಳಿಸಿದೆ. ಇವೆಲ್ಲವುಗಳಿಗೂ ಕಿರೀಟವಿಟ್ಟಂತೆ ಚಂದ್ರನತ್ತ ಹಾಗೂ ಮಂಗಳನತ್ತಲೂ ಉಪಗ್ರಹಗಳನ್ನು ಕಳುಹಿಸಲಾಗಿದೆ. ಈ ಉಪಗ್ರಹಗಳ ಉಡಾವಣೆಗಾಗಿ ವಿವಿಧ ಸಾಮರ್ಥ್ಯಗಳ ರಾಕೆಟುಗಳನ್ನು ಅಭಿವೃದ್ಧಿ ಮಾಡಲಾಗಿದೆ. ಮೊದಲು ಉಪಗ್ರಹಗಳ ಉಡಾವಣೆಗಾಗಿ ಅಮೆರಿಕ, ಯುರೋಪ್, ರಷ್ಯಾ ದೇಶಗಳನ್ನು ಅವಲಂಬಿಸಬೇಕಿತ್ತು. ಈಗ ಪ್ರಪಂಚದ ವಿವಿಧ ದೇಶಗಳ ಉಪಗ್ರಹಗಳನ್ನು ಸ್ವತಃ ಉಡಾವಣೆ ಮಾಡುವ ಸಾಮರ್ಥ್ಯವನ್ನು ಇಸ್ರೋ ಹೊಂದಿದೆ.
SLV ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಇಂದ ಪ್ರಾರಂಭವಾಗಿ ASLV ಆಗ್ಮೆಂಟೆಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, GSLV ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮೊದಲಾದ ವಿವಿಧ ಸಾಮರ್ಥ್ಯದ ರಾಕೆಟುಗಳನ್ನು ಇಸ್ರೋ ಅಭಿವೃದ್ಧಿಪಡಿಸಿದೆ. ಕಡಿಮೆ ಸಾಮರ್ಥ್ಯದ 17 ಟನ್ ಭಾರದ 22 ಮೀಟರ್ ಎತ್ತರದ 40 ಕಿಲೋಗ್ರಾಂ ಉಪಗ್ರಹವನ್ನು ಹಾರಿಸುವ ಸಾಮರ್ಥ್ಯವಿದ್ದ SLV ರಾಕೆಟಿನಿಂದ ಶುರುವಾಗಿ ಈಗ ಇಸ್ರೋದ ಬಾಹುಬಲಿ ಎಂದೇ ಖ್ಯಾತವಾಗಿರುವ 640 ಟನ್ ಭಾರದ 43.43 ಮೀಟರ್ ಎತ್ತರದ 4000 ಕಿಲೋಗ್ರಾಂ ತೂಕದ ಉಪಗ್ರಹವನ್ನು ಭೂಸ್ಥಿರ ಕಕ್ಷೆಗೆ ಅಥವಾ 10,000 ಕಿಲೋಗ್ರಾಂ ತೂಕದ ಉಪಗ್ರಹವನ್ನು ಭೂ ಸಮೀಪ ಕಕ್ಷೆಗೆ ಉಡಾವಣೆ ಮಾಡುವ GSLV ಮಾರ್ಕ್ 3 ಎಂಬ ಬೃಹತ್ ಸಾಮರ್ಥ್ಯದ ರಾಕೆಟನ್ನು ಇಸ್ರೋ ತಯಾರಿಸಿದೆ. ಹೀಗೆ ಹಲವಾರು ಸಾಧನೆಗಳನ್ನು ಮಾಡಿರುವ ಇಸ್ರೋ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತವು ಸಂಪೂರ್ಣ ಸ್ವಾವಲಂಬಿಯನ್ನಾಗಿಸುವ ನಿಟ್ಟಿನಲ್ಲಿ ರಾಕೆಟ್ ಹಾಗೂ ಉಪಗ್ರಹ ನಿರ್ಮಾಣಕ್ಕೆ ಬೇಕಾಗುವ ಎಲ್ಲ ಬಿಡಿಭಾಗಗಳನ್ನು ಭಾರತದಲ್ಲಿಯೇ ತಯಾರಿಸಲು ಖಾಸಗಿ ಉದ್ಯಮ ರಂಗಕ್ಕೆ ಪ್ರೋತ್ಸಾಹ ನೀಡುತ್ತಿದೆ. ವಿದ್ಯಾರ್ಥಿಗಳೆಡೆಗೆ ಇಸ್ರೋ ಸಂಸ್ಥೆ ಕೈಗೊಂಡಿರುವ ಯಶಸ್ವಿ ಯೋಜನೆಗಳನ್ನು ವಿದ್ಯಾರ್ಥಿಗಳಿಗೆ, ಉಪಾಧ್ಯಾಯರುಗಳಿಗೆ, ಜನಸಾಮಾನ್ಯರಿಗೆ ತಿಳಿಸಲು ಇಸ್ರೋ ಸಂಸ್ಥೆಯು ಎಲ್ಲ ಕೇಂದ್ರಗಳು ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುತ್ತಿವೆ. ವಿದ್ಯಾರ್ಥಿಗಳು ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ಈ ವಿಷಯದ ಬಗ್ಗೆ ಆಸಕ್ತಿ ಹೆಚ್ಚಿಸಿಕೊಂಡು ಬಾಹ್ಯಾಕಾಶ ಕ್ಷೇತ್ರದ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭವಿಷ್ಯದಲ್ಲಿ ಭಾರತವನ್ನು ಸಂಪೂರ್ಣ ಸ್ವಾವಲಂಬಿಯನ್ನಾಗಿಸಿ ವಿಶ್ವದ ಮುಂದುವರೆದ ದೇಶಗಳ ಸಾಲಿನಲ್ಲಿ ಭಾರತವು ನಿಲ್ಲುವಂಥ ಅದ್ವಿತೀಯವಾದ ಸಾಧನೆಗಳನ್ನು ಮಾಡಲಿ ಎಂಬ ಆಶಯವನ್ನು ಇಸ್ರೋ ಹೊಂದಿದೆ. ಈ ನಿಟ್ಟಿನಲ್ಲಿ ಇಸ್ರೋ ಸಂಸ್ಥೆಯು ವಿದ್ಯಾರ್ಥಿಗಳಲ್ಲಿ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಹುಟ್ಟಿಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಈ ಕ್ಷೇತ್ರದಲ್ಲಿ ಸಂಶೋಧನೆ ನಡೆಸಲು ಹಾಗೂ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಪ್ರೇರೇಪಿಸುವ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ಹಾಕಿಕೊಂಡಿದೆ. ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ವಿವರವಾಗಿ ಈಗ ತಿಳಿದುಕೊಳ್ಳೋಣ. ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ IIST ಭವಿಷ್ಯದಲ್ಲಿ ಭಾರತವನ್ನು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಂಪೂರ್ಣ ಸ್ವಾವಲಂಬಿಯಾಗಿಸಲು ದೇಶದ ವಿವಿಧೆಡೆಗಳಲ್ಲಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿಶೇಷ ಶಿಕ್ಷಣ ನೀಡುವ ಯೋಜನೆ ಹಾಕಿಕೊಂಡಿದೆ. ಇದರ ಸಲುವಾಗಿ ಕೇರಳದ ತಿರುವನಂತಪುರಂ ಸಮೀಪ ಸ್ಥಾಪಿಸಲಾದ ಇಸ್ರೋ ಸಂಸ್ಥೆಯು ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಬಂದ ವಿದ್ಯಾರ್ಥಿಗಳು BTech, MTech ಹಾಗೂ ಡಾಕ್ಟರೇಟ್ ಪದವಿಗಳಿಗಾಗಿ ಬಾಹ್ಯಾಕಾಶ ವಿಜ್ಞಾನದ ವಿವಿಧ ವಿಷಯಗಳಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಮುಂದಿನ ದಿನಗಳ ಅತ್ಯುನ್ನತ ಬಾಹ್ಯಾಕಾಶ ವಿಜ್ಞಾನಿಗಳನ್ನು ರೂಪಿಸುವ ಗುರಿಯನ್ನು ಈ ಸಂಸ್ಥೆ ಹೊಂದಿದೆ. ವಿದ್ಯಾರ್ಥಿ ಉಪಗ್ರಹಗಳು. ಭಾರತದ ಹಲವಾರು ಶೈಕ್ಷಣಿಕ ಸಂಸ್ಥೆಗಳು ಇಸ್ರೋದಿಂದ ಪ್ರೇರಣೆಗೊಂಡು ತಮ್ಮ ವಿದ್ಯಾರ್ಥಿಗಳಿಂದಲೇ ಅತಿ ಸಣ್ಣ ಉಪಗ್ರಹಗಳನ್ನು ತಯಾರಿಸಿವೆ. ಇದಕ್ಕಾಗಿ ಇಸ್ರೋ ಸಂಸ್ಥೆಯು ಈ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಸಲಹೆ, ಸೂಚನೆ ಹಾಗೂ ಅವಶ್ಯಕ ಬೆಂಬಲವನ್ನು ನೀಡುತ್ತಿದೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ತಯಾರಿಸಿದ ಅನುಸ್ಯಾಟ್, ಸ್ಟೂಡೆಂಟ್ ಸ್ಯಾಟ್, SRM-ಸ್ಯಾಟ್, ಜುಗ್ನು, ಸತ್ಯಭಾಮಾ ಸ್ಯಾಟ್, ಸ್ವಯಂ ಸ್ಯಾಟ್, PISAT, ಪ್ರಥಮ್ NIU ಸ್ಯಾಟ್, ಕಲಾಂ ಸ್ಯಾಟ್ V2, ಯೂನಿಟಿ ಸ್ಯಾಟ್, ಸತೀಶ್ ಧವನ್ ಸ್ಯಾಟ್, ಇನ್ಸ್ಪೈರ್ ಸ್ಯಾಟ್ 1 ಮೊದಲಾದ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿದೆ. ವಿದ್ಯಾರ್ಥಿಗಳಿಂದ ಇಸ್ರೋ ಸಂಸ್ಥೆಗಳ ಭೇಟಿ.
ದೇಶದ ವಿವಿಧ ಭಾಗಗಳಲ್ಲಿರುವ ಇಸ್ರೋ ಸಂಸ್ಥೆಗಳಿಗೆ ಆಯಾ ಪ್ರದೇಶದ ವಿದ್ಯಾರ್ಥಿಗಳು ಭೇಟಿ ನೀಡುತ್ತಿರುತ್ತಾರೆ. ಆ ಸಮಯದಲ್ಲಿ ಇಸ್ರೋ ವಿಜ್ಞಾನಿಗಳು ವಿದ್ಯಾರ್ಥಿಗಳಿಗೆ ಉಪಗ್ರಹ ಹಾಗೂ ರಾಕೆಟ್ ತಂತ್ರಜ್ಞಾನಗಳ ಬಗ್ಗೆ ಪರಿಚಯ ಮಾಡಿಕೊಡುವುದಲ್ಲದೆ ವಿದ್ಯಾರ್ಥಿಗಳು ಸ್ವತಃ ಇಸ್ರೋ ಕಾರ್ಯನಿರ್ವಹಿಸುವುದನ್ನು ನೋಡುವ ಅವಕಾಶ ನೀಡಲಾಗುತ್ತದೆ. ವಿವಿಧ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ವಿಷಯವನ್ನು ಸರಳವಾಗಿ ಅರ್ಥ ಮಾಡಿಸಲು ಸ್ಪೇಸ್ ಎಕ್ಸಿಬಿಷನ್ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ರಾಷ್ಟ್ರೀಯ ವಿಜ್ಞಾನ ದಿನದ ಕಾರ್ಯಕ್ರಮಗಳು. ಪ್ರತಿ ವರ್ಷ ಫೆಬ್ರವರಿ 28ರಂದು ದೇಶಾದ್ಯಂತ ಆಚರಿಸಲಾಗುವ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಇಸ್ರೋ ಕೇಂದ್ರಗಳು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಆಲೋಚನೆಗಳನ್ನು ಹುರಿದುಂಬಿಸಲು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತವೆ. ಆ ದಿನ ಸಹಸ್ರಾರು ವಿದ್ಯಾರ್ಥಿಗಳು ಇಸ್ರೋ ಕೇಂದ್ರಗಳಿಗೆ ಭೇಟಿ ನೀಡುತ್ತಾರೆ. ವಿದ್ಯಾರ್ಥಿ ವಿಜ್ಞಾನಿಗಳ ಸಂವಹನ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ವಾರ, ಬಾಹ್ಯಾಕಾಶ ವಿಜ್ಞಾನಿಗಳ ಶತಮಾನೋತ್ಸವ, ಸ್ವಚ್ಛ ಭಾರತ ಆಂದೋಲನ ಮೊದಲಾದ ಪ್ರಮುಖ ಆಚರಣೆಗಳ ಸಂದರ್ಭಗಳಲ್ಲಿ ಇಸ್ರೋ ವಿಜ್ಞಾನಿಗಳು ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಭೇಟಿ ನೀಡಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಅತಿ ಸರಳ ಭಾಷೆಯಲ್ಲಿ ಮಕ್ಕಳಿಗೆ ವಿವರಿಸಿ ಅವರಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದಕ್ಕಾಗಿ ಸ್ಪೇಸ್ ಆನ್ ವೀಲ್ಸ್ ಎನ್ನುವ ಸಂಚಾರಿ ಪ್ರದರ್ಶನ ವಾಹನವನ್ನು ರೂಪಿಸಲಾಗಿದೆ. ಈ ವಾಹನಗಳು ದೇಶಾದ್ಯಂತ ಪಯಣಿಸಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶದ ಬಗ್ಗೆ ಪರಿಚಯ ಮಾಡಿಕೊಡುತ್ತವೆ. ಉನ್ನತಿ ಕಾರ್ಯಕ್ರಮ. ವಿಶ್ವದ 16 ಮುಂದುವರಿಯುತ್ತಿರುವ ದೇಶಗಳು ಬಾಹ್ಯಾಕಾಶ ಯೋಜನೆಗಳನ್ನು ಕೈಗೊಳ್ಳುವುದನ್ನು ಪ್ರೇರೇಪಿಸಲು ವಿವಿಧ ದೇಶಗಳ ಯುವಕ ಯುವತಿಯರಿಗೆ ಉಪಗ್ರಹ ನಿರ್ಮಾಣದ ಬಗ್ಗೆ ತರಬೇತಿ ಕೊಡುವುದಷ್ಟೇ ಅಲ್ಲದೆ ಅವರುಗಳೇ ಸ್ವತಃ ಅತಿ ಸಣ್ಣ ಉಪಗ್ರಹಗಳನ್ನು ತಯಾರಿಸುವಂತೆ ಇಸ್ರೋ ಮಾಡಿದೆ. ಇದರಿಂದ ವಿಶ್ವದ ಹಲವಾರು ದೇಶಗಳು ಭಾರತವನ್ನು ಅಭಿನಂದಿಸಿವೆ. ಯುವಿಕಾ ಕಾರ್ಯಕ್ರಮ. ಭಾರತದ ಎಳೆಯ ಮನಸ್ಸುಗಳಲ್ಲಿ ಬಾಹ್ಯಾಕಾಶದ ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಲು ಪ್ರತಿಭಾನ್ವಿತ ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರನ್ನು ವಿವಿಧ ಇಸ್ರೋ ಕೇಂದ್ರಗಳಿಗೆ ಕರೆಸಿಕೊಂಡು ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ವಿಶೇಷ ತರಬೇತಿಯನ್ನು ನೀಡುತ್ತಿದೆ. ದೇಶದ ಪ್ರತಿ ರಾಜ್ಯದಿಂದಲೂ ಯುವ ವಿಜ್ಞಾನಿಗಳನ್ನು ಗುರುತಿಸಿ ಈ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಹೀಗೆ ಇಸ್ರೋ ಸಂಸ್ಥೆಯು ಭವಿಷ್ಯದ ಬಾಹ್ಯಾಕಾಶ ವಿಜ್ಞಾನಿಗಳನ್ನು ರೂಪಿಸುವತ್ತ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ನೀವು ಈಗ ಓದುತ್ತಿರುವ ಪುಸ್ತಕ ಹಾಗೂ ಇಂತಹ ಹಲವಾರು ಪುಸ್ತಕಗಳನ್ನು ಭಾರತೀಯರ ಮಾತೃಭಾಷೆಯಲ್ಲಿ ಪ್ರಕಟಿಸುವುದು ಸಹ ಇಸ್ರೋದ ಕಾರ್ಯಕ್ರಮವಾಗಿದೆ. ಮುಂದಿನ ದಿನಗಳಲ್ಲಿ ಈ ಯುವ ವಿಜ್ಞಾನಿಗಳು ದೇಶದ ಬಾಹ್ಯಾಕಾಶ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಹೋಗಬೇಕೆಂಬ ನಿಟ್ಟಿನಲ್ಲಿ ಔಟ್ ರೀಚ್ ಕಾರ್ಯಕ್ರಮ ಎಂದು ಹೆಸರಿಸಿರುವ ವಿದ್ಯಾರ್ಥಿಗಳನ್ನು ತಲುಪುವ ಕಾರ್ಯ ಯಶಸ್ವಿಯಾಗಿ ನಡೆಸುತ್ತಿದೆ. ಉಪಸಂಹಾರ. ಇಸ್ರೋ ಸಂಸ್ಥೆಯು ಭಾರತೀಯರ ಹೆಮ್ಮೆಯ ಸಂಸ್ಥೆಯಾಗಿದೆ. ಈ ಸಂಸ್ಥೆಯ ಧ್ಯೇಯವೇನೆಂದರೆ ಬಾಹ್ಯಾಕಾಶ ಸಂಶೋಧನೆಯಿಂದ ಲಭ್ಯವಾಗುವ ತಂತ್ರಜ್ಞಾನವನ್ನು ಭಾರತದ ಅಭಿವೃದ್ಧಿಗೆ ಅಳವಡಿಸುವುದು, ದೇಶಕ್ಕೆ ಉಪಯೋಗವಾಗುವಂತಹ ಉಪಗ್ರಹ ಮತ್ತು ರಾಕೆಟುಗಳನ್ನು ಅಭಿವೃದ್ಧಿಪಡಿಸುವುದು ಇಸ್ರೋದ ಗುರಿಯಾಗಿದೆ. ದೂರ ಸಂವೇದಿ, ಸಂವಹನ, ಪಥನಿರ್ದೇಶನ, ಹವಾಮಾನ ಹಾಗೂ ಬಾಹ್ಯಾಕಾಶ ವಿಜ್ಞಾನಿಗಳ ಸಂಶೋಧನೆ ಮೊದಲಾದ ಉಪಯೋಗಗಳಿಗಾಗಿ ಉಪಗ್ರಹಗಳನ್ನು ಹಾಗೂ ಪೂರಕ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡು ಇಸ್ರೋ ಸಾಧನೆಯ ಹಾದಿಯಲ್ಲಿ ಮುನ್ನುಗ್ಗುತ್ತಿದೆ. ಡಾಕ್ಟರ್ ಬೇರಾ ನಾಗೇಂದ್ರ 1990ರಿಂದ ಇವರು UR ರಾವ್ ಉಪಗ್ರಹ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಲವಾರು ಉಪಗ್ರಹ ಹಾಗೂ ಅವುಗಳ ಉಪಘಟಕಗಳ ಮೇಲೆ ಕಂಪನ ಮತ್ತು ಪ್ರಾಘಾತ ಪರೀಕ್ಷೆಗಳನ್ನು ನಡೆಸಿದ ಅನುಭವ ಹೊಂದಿದ್ದಾರೆ. ಉಪಗ್ರಹ ವಾತಾವರಣ ಪರೀಕ್ಷೆಗಳು ಹಾಗೂ ಇತರ ಬಾಹ್ಯಾಕಾಶ ವಿಜ್ಞಾನ ಸಂಬಂಧಿತ ವಿಷಯಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಇವರು ಬರೆದ 30ಕ್ಕೂ ಹೆಚ್ಚಿನ ತಾಂತ್ರಿಕ ಲೇಖನಗಳು
ಹಾಗೂ 3 ಕನ್ನಡ ಪುಸ್ತಕಗಳು ಪ್ರಕಟಗೊಂಡಿವೆ. ಬಾಲ ಬಾಲೆಯರಿಗೆ ಬಾಹ್ಯಾಕಾಶ ಪುಸ್ತಕ ಮಾಲೆ ಇದರ 3ನೇ ಭಾಗವನ್ನು ನಾನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಬೇಕೆಂದು ಕೋರಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು.